ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಸ್ವಾಗತ. ವೀಕ್ಷಕರೇ, ನಾನು ನಿಮ್ಮ ಸಂದೀಪ್ ಗೌಡ. ವೀಕ್ಷಕರೇ, ನೀವೇನಾದರೂ ಚಿಕ್ಕಬಳ್ಳಾಪುರದಲ್ಲಿರುವಂತಹ ಇಶಾ ಫೌಂಡೇಶನ್ಗೆ ಹೋಗಬೇಕು ಅಂತ ಏನಾದ್ರು ಪ್ಲಾನ್ ಮಾಡ್ತಿದ್ದೀರಾ? ನೀವೇನಾದ್ರು ಪ್ಲಾನ್ ಮಾಡ್ತಾ ಇದ್ರೆ ಈ ವಿಡಿಯೋನ ಒಮ್ಮೆ ನೋಡ್ಕೊಂಡು ಹೋಗಿ ವೀಕ್ಷಕರೇ. ಏನಕ್ಕೆ ಅಂದರೆ ಎಲ್ಲ ಪ್ರೋಗ್ರಾಮು ನೀವು ನೆಕ್ಸ್ಟ್ 2 ಮಂತ್ಸಲ್ಲಿ ಏನೇನು ಪ್ರೋಗ್ರಾಮ್ಸ್ ಇದ್ದಾವೆ ಅಂತ ಎಲ್ಲ ಡೀಟೇಲ್ಸು ಶೇರ್ ಮಾಡಿದ್ದೀನಿ. ಈ ಪ್ರೋಗ್ರಾಮ್ಗಳು ನೋಡ್ಕೊಂಡು ಹೋದರೆ ನಿಮಗೆ ಕರೆಕ್ಟಾಗಿ ಅದೇ ಡೇಟು ನಿಮಗೆ ಪ್ರೋಗ್ರಾಮ್ನು ಕೂಡ ಅನುಭವಿಸೋಂತಹ ಸುವರ್ಣಾವಕಾಶ ಒದಗಿ ಬರುತ್ತೆ ವೀಕ್ಷಕರೇ. ಹಾಗಾಗಿ ಯಾರ್ಯಾರು ತುಂಬ ಜನ ಏನೇನು ಇವೆಂಟ್ಸ್ ಇರುತ್ತೆ ಇಶಾ ಫೌಂಡೇಶನ್ ಅಲ್ಲಿ, ನಾವು ಯೋಗ ಮಾಡ್ಬೋದು ಅಥವಾ ಮೆಡಿಟೇಷನ್ ಮಾಡ್ಬೋದು ಅಥವಾ ಹೆಲ್ತ್ ಬೆನಿಫಿಟ್ಸ್ ಏನಾದ್ರು ಇದೆಯಾ, ಹಾಗೇನೆ ಅದ್ರದ್ದು ರಿಲೇಟೆಡ್ ಆಪ್ ಇದೆಯಾ ಅಥವಾ ಏನಾದ್ರು ಒಂದು ಹುಡುಕ್ತಾ ಇರ್ತಾರೆ, ಸರ್ಚ್ ಮಾಡ್ತಾ ಇರ್ತಾರೆ, ಅವರಿಗೆಲ್ಲ ಒಂದು ಸುವರ್ಣ ಅವಕಾಶ ವೀಕ್ಷಕರೇ. ಪ್ರತಿಯೊಂದು ಇನ್ಫಾರ್ಮೇಷನ್ ಈ ವಿಡಿಯೋದಲ್ಲಿ ನಾನು ಇವೆಂಟ್ಸ್ ಆಗಲಿ ಆಪ್ ಆಗಲಿ ಏನೇನು ಇವರು ಪ್ರೊವೈಡ್ ಮಾಡ್ತಾರೆ, ಹೇಗೆ ಜಾಯ್ನ್ ಆಗೋದು, ಯಾವ ವೆಬ್ಸೈಟು ಅನ್ನೋ ಪ್ರತಿಯೊಂದು ಡೀಟೇಲ್ಸು ಇಲ್ಲಿ ಶೇರ್ ಮಾಡಿದ್ದೀನಿ ವೀಕ್ಷಕರೇ. ಪ್ರತಿಯೊಬ್ಬರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಗೆ ಒಳ್ಳೆ ಗುಡ್ ಕಂಟೆಂಟ್ ವಿಡಿಯೋಗಳನ್ನ ನಾನು ಶೇರ್ ಮಾಡ್ತಾ ಇರ್ತೀನಿ ವೀಕ್ಷಕರೇ. ನಾನು ಆಗಲೇ ಹೇಳ್ದಂಗೆ ನೀವೇನಾದರೂ ಪ್ಲಾನ್ ಮಾಡ್ತಾ ಇದ್ರೆ ಇಂಥ ಡೇಸ್ಗಳಲ್ಲಿ ನೀವು ಪ್ಲಾನ್ ಮಾಡಿಕೊಂಡ್ರೆ ನಿಮಗೆ ತುಂಬಾನೇ ಒಳ್ಳೇದು ಅಂತಲೇ ಹೇಳ್ಬೋದು. ಏನಕ್ಕೆ ಅಂದರೆ ಒಂಥರ ಡಬಲ್ ಧಮಾಕ, ಒಂಥರ ಇವೆಂಟ್ಸ್ಗಳು ನಡೀತಾ ಇದ್ರೆ ಆ ಇವೆಂಟ್ಸ್ಗಳನ್ನ ನೀವು ಕ್ಯಾಪ್ಚರು ಮಾಡ್ಬೋದು, ನೋಡಿ ಕಣ್ತುಂಬ್ಕೋಬಹುದು. ವಿತ್ ಅದು ಲೈವ್ ಶೋ ಆಗಿರಲಿ, ಲೈಟ್ ಶೋ ಆಗಿರಲಿ, ಲೇಸರ್ ಶೋ ಆಗಿರಲಿ, ಮತ್ತೆ ಆ ಥರ ಮತ್ತೆ ಶಿವನ ದರ್ಶನ ಆಗಿರಲಿ. ಹಾಗಾಗಿ ಅದು ವಿತ್ ಇದೆಲ್ಲ ಎಕ್ಸ್ಟ್ರಾ ಬೆನಿಫಿಟ್ ಸಿಗೋದ್ರಿಂದ ಸ್ವಲ್ಪ ಇವೆಂಟ್ಸ್ಗಳು ನಿಮಗೆ ಬುಕ್ ಮಾಡ್ಕೋಬೇಕು. ಇದ್ರ ಡೀಟೇಲ್ಸ್ ಏನು ಬೇಕು ಅಂದ್ರೆ ಎಲ್ಲೋಗಿ ನೀವು ಸರ್ಚ್ ಮಾಡಬೇಕು, ಎಲ್ಲೋಗಿ ಬುಕ್ ಮಾಡ್ಕೊಬೋದು ಅನ್ನೋ ಪ್ರತಿಯೊಂದು ಡೀಟೇಲ್ಸು ಈಗ ನೋಡ್ತಾ ಹೋಗೋಣ ವೀಕ್ಷಕರೇ. ನಿಮಗೆಲ್ಲ ಗೊತ್ತು, ಇದು ಇಶಾ ಫೌಂಡೇಶನ್ ಬರೋದು ಚಿಕ್ಕಬಳ್ಳಾಪುರದಲ್ಲಿ, ಬೆಂಗಳೂರಿಂದ 65 70 ಕಿಲೋಮೀಟರ್ ಆಗುತ್ತೆ. ನಿಮಗೆ ನಾನು ಕೊಟ್ಟಿದ್ದೀನಿ ದರ್ಶನ ಟೈಮಿಂಗ್ ಮಾರ್ನಿಂಗ್ 6 AM ಇಂದ ನೈಟ್ 8 PM ತನಕ ಇರುತ್ತೆ. ಲೈಟ್ ಶೋ ಬಂದ್ಬಿಟ್ಟು 7 to 7:30 ಒಂದು 30 ಮಿನಿಟ್ಸ್ ಇರುತ್ತೆ ವೀಕ್ಷಕರೇ. ಫ್ರೀ ದರ್ಶನ ನಿಮಗೇನು ಇದಿರಲ್ಲ. ಅದಾದ್ಮೇಲೆ ಇವೆಂಟ್ಸ್ಗಳು, ನಿಮಗೆ ಏನೇ ಇವೆಂಟ್ಸ್ಗಳು ಡೀಟೇಲ್ಸ್ ಬೇಕಾ ಅಂದ್ರೂ ನೋಡಿ, ನಾನು ಕೊಟ್ಟಿದ್ದೀನಿ isha.sadguru.org.in/events ಅಂತ ಹೋದ್ರೆ ಪ್ರತಿ ಒಂದು ಇವೆಂಟ್ಸ್ ಪ್ರೋಗ್ರಾಮು ಏನೇನು ನಡೀತವೆ ನೆಕ್ಸ್ಟ್ ಮಂತ್ಗಳು ನಿಮಗೆ ಕೀಪ್ ಆನ್ ಬರುತ್ತೆ. ಅದರಲ್ಲೇ ಈ ವೆಬ್ಸೈಟಿಗೆ ಹೋದ್ರೆ ನೀವು ಏನಾದ್ರು ಬುಕ್ ಮಾಡ್ಕೋಬೇಕಾ, ನೀವೇನಾದ್ರು ಬಿಗಿನರ್ ಯೋಗ ಕಲಿಬೇಕಾ ಅಥವಾ ನೀವೇನಾದ್ರು ಯೋಗ ಸೆಷನ್ಗೆ ಜಾಯಿನ್ ಆಗಬೇಕಾ, ಪ್ರತಿ ಪರ್ಟಿಕ್ಯುಲರ್ ಲ್ಯಾಂಗ್ವೇಜ್, ಫೇವರೆಟ್ ಲ್ಯಾಂಗ್ವೇಜ್ ಇಂಗ್ಲೀಷು, ಕನ್ನಡ, ಹಿಂದಿ, ತೆಲುಗು, ತಮಿಳು, ಆ ಲ್ಯಾಂಗ್ವೇಜಿಗೆ ಅನುಗುಣವಾಗಿ ನಿಮಗೆ ಯೋಗ ಅಥವಾ ಮೆಡಿಟೇಷನ್ ಟೀಚು ಮಾಡ್ತಾರೆ ವೀಕ್ಷಕರೇ. ಈ ವೆಬ್ಸೈಟಿಗೆ ಹೋದ್ರೆ ನೀವಲ್ಲಿ ಬುಕ್ ಮಾಡ್ಕೊಳೋದು, ಅದ್ರ ಡೀಟೇಲ್ಸ್, ಅವ್ರಿಗೆ ಕಾಲ್ ಮಾಡ್ಕೊಳೋದು, ಹೆಲ್ಪ್ ಲೈನ್, ಎಲ್ಲ ಪ್ರತಿಯೊಂದು ಡೀಟೇಲ್ಸ್ ಈ ವೆಬ್ಸೈಟಲ್ಲಿ ನಿಮಗೆ ಸಿಗುತ್ತೆ. ಮತ್ತೆ ನಿಮಗೆ ಏನಾದ್ರು ಹೆಲ್ತ್ ಇಶ್ಯೂಸ್, ಹೆಲ್ತ್ ಬೆನಿಫಿಟ್ಸು ಬಗ್ಗೆ ಟಿಪ್ಸ್ ಬೇಕಾದರೆ, ಹೆಲ್ತ್ ಬೆನಿಫಿಟ್ಸ್ನ ನೀವು ಥೆರಪಿ ಏನಾದ್ರು ಮಾಡಿಸ್ಕೋಬೇಕು ಅಂತಿದ್ರೆ ಇಶಾ ಫೌಂಡೇಶನ್ ಕೊಂಡಿಂದಲೂ ಸೆಂಟರ್ಸ್ ಇದಾವೆ ನಮ್ಮ ಹೋಲ್ ಬೆಂಗಳೂರಲ್ಲಿ, ಅದು ಕೂಡ ಬೆನಿಫಿಟ್ ಇದೆ. ನೀವು ಅಲ್ಲಿ ಕಾಲ್ ಮಾಡ್ಕೊಂಡು ಕೇಳ್ಕೊಂಡ್ರೆ ಏನಾದ್ರು ಹೆಲ್ತ್ ಬೆನಿಫಿಟ್ಸ್ ನಮಗೆ ಮೇಯ್ನ್ಲಿ ಡಾಕ್ಟ್ರಿಂದ ಗುಣವಾಗದೇ ಇರೋಂಥವು ಸಮ್ ಥೆರಪಿಯಿಂದ ಆಗಲಿ ಅಥವಾ ಸಮ್ ಮೆಡಿಟೇಷನಿಂದ ಆಗಲಿ ಸಮ್ ಯೋಗದಿಂದ ಆಗಲಿ ಗುಣ ಆಗ್ತವೆ. ಸಮ್ ಟಿಪ್ಸ್ ಬೇಕೇ ಬೇಕು ಅಂದರೆ ನೀವು ಇಶಾ ಫೌಂಡೇಶನ್ ಇದರಿಂದ ಟಿಪ್ಸ್ನ ತೊಗೊಬೋದು ವೀಕ್ಷಕರೇ. ಚೆನ್ನಾಗಿದೆ ಈ ವೆಬ್ಸೈಟಲ್ಲಿ. ನೀವು ನೋಡಿ ಫಸ್ಟ್ ಪ್ರತಿಯೊಬ್ಬರು ವೆಬ್ಸೈಟಿಗೆ ಹೋಗಿ ಇನ್ಫಾರ್ಮೇಷನ್ ತಗೊಳ್ಳಿ. ಅಲ್ಲಿ ನೋಡಿ ಇನ್ಫಾರ್ಮೇಷನ್ ಏನೇ ಗೊತ್ತಾಗಲಿ ಅಂದ್ರೆ ಕಮೆಂಟ್ ಮಾಡಿ, ಅಲ್ಲಿ ಹೆಲ್ಪ್ ಯು ಔಟ್. ಇಲ್ಲ ಅಂದರೆ ಅವರಿಗೆ ಕಾಲ್ ಮಾಡಿ ಮತ್ತು ಇಮೇಲ್ ಮಾಡೋದು ಅಲ್ಲೇ ಕೊಟ್ಟಿದ್ದಾರೆ, ನೀವು ಅದನ್ನು ಮಾಡ್ಬೋದು ವೀಕ್ಷಕರೇ. ನಾನು ಹೇಳ್ದಂಗೆ ಅಪ್ಕಮಿಂಗ್ ಇವೆಂಟ್ಸು ಇದನ್ನಂತೂ ಮಿಸ್ ಮಾಡಲೇಬೇಡಿ ವೀಕ್ಷಕರೇ. 21 ಇಂಟರ್ನ್ಯಾಷನಲ್ ಯೋಗ ಡೇ ಫ್ರೀಯೇ ಇರುತ್ತೆ. ಫ್ರೀಯಾಗಿ ಹೋಗಿ ಶಿವನ ಸ್ಟ್ಯಾಚ್ಯೂ ಮುಂದ್ಗಡೆ ನಿಮ್ಗೆ ಎಲ್ಲದಕ್ಕೂ ನೀವು ಇದನ್ನ ಧ್ಯಾನನ ಮಾಡೋದ್ರೆ ಯೋಗನ ಅಥವಾ ಮೆಡಿಟೇಷನ್ನ ಮಾಡ್ಬೋದು ವೀಕ್ಷಕರೇ. ಅವತ್ತು ತುಂಬಾ ಜನ ಅಲ್ಲಿಗೆ ಬರ್ತಾರೆ, ಅಷ್ಟು ಚೆನ್ನಾಗಿರುತ್ತೆ. ತುಂಬಾ ಕ್ರೌಡ್ ಆದ್ರೂ ತುಂಬಾ ಬೆಸ್ಟ್ ಪ್ಲೇಸ್. ಈಗಂತೂ ಹೋಗಕ್ಕೆ ಬರೋಕ್ಕೆ ಕಾರ್ ಪಾರ್ಕಿಂಗು ಅಷ್ಟು ಚೆನ್ನಾಗಿರೋದ್ರೆ ಎಷ್ಟೇ ಕ್ರೌಡ್ ಆದ್ರೂ ಏನು ಪ್ರಾಬ್ಲಮ್ ಆಗಲ್ಲ. ಅಲ್ಲಂತೂ ಎಲ್ಲರೂ ವಿಸಿಟ್ ಮಾಡಿ. ಇಂಟರ್ನ್ಯಾಷನಲ್ ಡೇ June 27 ಇರೋದ್ರಿಂದ ಅವತ್ತು ಎಲ್ಲರಿಗೂ ಮೆಡಿಟೇಷನ್ ಯೋಗ ಯಾರ್ಯಾರು ಮಾಡಬೇಕು ಅಂತಿದ್ದೀರಾ ಪ್ರತಿಯೊಬ್ಬರು ನೀವು ಮಾರ್ನಿಂಗ್ಗೆ ಅಲ್ಲಿಗೆ ಹೋಗಿ ವೀಕ್ಷಕರೇ. ಅದಾದ್ಮೇಲೆ ತುಂಬಾ ನಿಮಗೆ ಇನ್ನೊಂದು ಇನ್ಫಾರ್ಮೇಶನ್, ತುಂಬಾ ಜನಕ್ಕೆ ಯೋಗ ಅಥವಾ ಮೆಡಿಟೇಷನ್ ಬಗ್ಗೆ ತುಂಬಾನೇ ಇಂಟ್ರೆಸ್ಟ್ ಇರುತ್ತೆ. ಫ್ರೀ ಆಪ್ಗಳನ್ನ ಹುಡುಕ್ತಾ ಇರ್ತಾರೆ. ಅದೇ ಆಪ್ ನಾನು ಹೇಳ್ತಾ ಇದ್ದೀನಿ, ಇನ್ನೊಂದು ಆಪ್ ಕಾರ್ಡ್ ಮಿರಾಕಲ್ ಆಫ್ ಮೈಂಡ್ ಅಂತ ಆಪ್ನ ನಿಮ್ಮ Android ಅಥವಾ iOS ಅಲ್ಲಿ ಸರ್ಚ್ ಮಾಡ್ಕೊಳ್ಳಿ ವೀಕ್ಷಕರೇ. ಅದನ್ನ ಇನ್ಸ್ಟಾಲ್ ಮಾಡ್ಕೊಂಡು ಫ್ರೀ ಆಗಿ ನೀವು ಯೋಗ ಮೆಡಿಟೇಷನ್ ಡೈಲಿ ಕಲಿತಾ ಹೋಗ್ಬೋದು. ಅದು ಸದ್ಗುರುವರು ಅಥವಾ ಸದ್ಗುರುವ್ರ ಗ್ರೂಪ್ಗಳು ಮಾಡಿರೋಂಥ ಮೆಡಿಟೇಷನ್ ಸ್ಪೆಸಿಫಿಕ್ ಲ್ಯಾಂಗ್ವೇಜಲ್ಲಿ, ಕನ್ನಡ, ಇಂಗ್ಲೀಷ್, ಹಿಂದಿ, ಆ ಲ್ಯಾಂಗ್ವೇಜ್ಗಳಲ್ಲಿ ನಿಮಗೆ ಕಲಿಯೋಕ್ಕೆ ಒಂದು ಸುವರ್ಣ ಅವಕಾಶ ಸಿಗುತ್ತೆ. ಫ್ರೀ ಆಪು, ಪ್ರತಿಯೊಬ್ಬರು ಇನ್ಸ್ಟಾಲ್ ಮಾಡ್ಕೊಂಡು ಅದನ್ನು ಕಲಿತಾ ಹೋಗಿ. ಏನೇ ಇನ್ಫಾರ್ಮೇಷನ್ ಬೇಕಾದ್ರೂ ಅದ್ರ ಬಗ್ಗೆನೂ ಕಮೆಂಟ್ಸ್ ಮಾಡಿ ವೀಕ್ಷಕರೇ. ಅದಾದಮೇಲೆ ನಾನು June ಇಂದ July ತನಕನೂ ನಾನು ಇವೆಂಟ್ಸ್ಗಳನ್ನ ಹಾಕಿದ್ದೀನಿ. ಪ್ಲಸ್ August ತನಕನೂ ರಿಪೀಟೆಡ್ ಇವೆಂಟ್ಸ್ಗಳಿದ್ದಾವೆ. ನೀವೇನೇ ಆಗಲಿ ಇವತ್ತೇನು ಸೂರ್ಯಕ್ರಿಯಾ ಶಕ್ತಿ, ಸೂರ್ಯ ಶಕ್ತಿ, ಐ ಕೇರು, ಭೂತ ಶುದ್ಧಿ, ಹಾಗೇನೆ ತುಂಬಾ ಇವೆಂಟ್ಸ್ಗಳಿದ್ದಾವೆ. ನೀವು ಈ ವೆಬ್ಸೈಟಿಗೆ ಹೋದ್ರೆ ಏನೇನು ಇವೆಂಟ್ಸು ಯಾವ ಡೇಗೆ ಅಂತ ತೋರಿಸುತ್ತೆ. ಅದಾದ್ಮೇಲೆ ಯೋಗಾಸನ ಬಿಗಿನರ್ಸಿಗೆ ಕ್ಲಾಸಸ್ಗಳಿರ್ತವೆ. ಅದಾದ್ಮೇಲೆ ಅನಗಮರ್ದನ ಪೂಜೆಗಳು, ಅದಾದ್ಮೇಲೆ ಗೃಹ ಪೂಜಾ, ಭಸ್ಟ್ರಿಯ ಕ್ರಿಯಾ, ಆ ಥರ ತುಂಬಾನೇ ಇವೆಂಟ್ಸ್ಗಳಿದ್ದಾವೆ ವೀಕ್ಷಕರೇ. ಮೇಕ್ ಶೋರ್ ದಟ್ ನೀವು ಯಾವ ಇವೆಂಟ್ಸ್ಗಳನ್ನ
ನೀವು ಪ್ಲಾನ್ ಮಾಡ್ಕೊಂಡಿರ್ತೀರ ನೋಡಬೇಕು ಅಂತ. ಡೀಟೇಲ್ಸ್ ಬೇಕು ಅಂದ್ರೂ ಎಲ್ಲ ಡೀಟೇಲ್ಸು ಈವೆಂಟ್ಸ್ ನಾನು ಹಾಕಿದ್ರೆ ವೆಬ್ಸೈಟ್ ಇವೆಂಟ್ಸ್ಗಳಲ್ಲಿ ಪ್ರೋಗ್ರಾಮ್ಗಳಂತ ಹೊಡೆದ್ರೆ ನೀವು ಸರ್ಚ್ ಮಾಡಿದರೆ ಅಪ್ಕಮಿಂಗ್ ಪ್ರೋಗ್ರಾಮ್ ಇಶಾ ಫೌಂಡೇಶನ್ ಚಿಕ್ಕಬಳ್ಳಾಪುರ ಬೆಂಗಳೂರು ಅಂತ ನಿಮಗೆ ಈ ಡೀಟೇಲ್ಸ್ ಎಲ್ಲ ಸಿಗುತ್ತೆ. ಅದರದ್ದು ಈವನ್ ಆಗಸ್ಟ್ ಕೂಡ ಸಿಗುತ್ತೆ ನಿಮಗೆ. ಅದರದ್ದೆಲ್ಲ ಪರ್ಟಿಕ್ಯುಲರ್ ಇನ್ಫಾರ್ಮೇಶನ್ ನೋಡ್ತಾ ಹೋಗಿ. ಬೆಸ್ಟ್. ತುಂಬ ಜನ ಇಂಟ್ರೆಸ್ಟ್ ಇರುತ್ತೆ ಇಂಥ ಪ್ರೋಗ್ರಾಮ್ಗಳಿಗೆ ಹೋಗಬೇಕು, ಅದನ್ನ ಪೂಜೆ ಮಾಡಿಸ್ಬೇಕು ಅಥವಾ ಅಟೆಂಡ್ ಆಗಬೇಕು ಅಂತ. ಅವರಿಗೆಲ್ಲ ಒಂದು ಸುವರ್ಣ ಅವಕಾಶ. ಯಾರ್ಯಾರು ಇದನ್ನ ಮಿಸ್ ಮಾಡಕ್ಕೆ ಹೋಗ್ಬೇಡಿ. ಪ್ರತಿಯೊಬ್ಬರು ಈ ಇವೆಂಟ್ಸ್ಗಳನ್ನೆಲ್ಲ ಅಟೆಂಡ್ ಮಾಡ್ಕೊಳ್ಳಿ. ನಿಮಗೆ ಯಾರ್ಯಾರು ಹೋಗಬೇಕು ಅಂತಿದ್ರೋ ತುಂಬಾನೇ ಬೆನಿಫಿಟ್ಸ್ ಇರುತ್ತೆ ಆ ಇವೆಂಟ್ಸ್ಗಳಿಂದ ವೀಕ್ಷಕರೇ. ಹಾಗಾಗಿ ತುಂಬ ಸ್ವಲ್ಪ ಇವೆಂಟ್ಸ್ಗಳು ಕಾಸ್ಟೇಬಲ್ ಇದೆ. ನಿಮಗೆ ಇವೆಂಟ್ಸ್ ಮೇಲೆ ಒಂದು ಈ ವೆಬ್ಸೈಟಿಗೆ ಹೋಗಿ ಇದನ್ನೆಲ್ಲ ಡೀಟೇಲ್ ಕ್ಲಿಕ್ ಮಾಡ್ಕೊಂಡ್ರೆ ಇದು ಏನು ಇವೆಂಟು, ಏನಕ್ಕೋಸ್ಕರ ಮಾಡ್ತಾರೆ ಎಲ್ಲ ಡೀಟೇಲ್ಸ್ ಬರೆದಿದ್ದಾರೆ. ಬಟ್ ನೀವು ರಿಜಿಸ್ಟರ್ ಆಗಬೇಕು. ಅಲ್ಲಿ ಹೋಗ್ಬಿಟ್ಟು ನೀವು ಅಕೌಂಟ್ ಲಾಗಿನ್ ಆಗಿ ವೆಬ್ಸೈಟ್ಗೆ ಲಾಗಿನ್ ಆದರೆ ನೀವು ಎಲ್ಲ ಡೀಟೇಲ್ಸ್ ಸಿಗುತ್ತೆ. ಇನ್ ಫ್ಯೂಚರ್ ನೀವೇನಾದ್ರು ಇವೆಂಟ್ಸ್ಗೆ ಮಹಾಶಿವರಾತ್ರಿ ಅಥವಾ ಏನೇ ಇವೆಂಟ್ಸ್ಗೆ ನೀವು ಬುಕ್ ಮಾಡ್ಕೋಬೇಕು ಅಂದ್ರೂ ಈಸಿಯಾಗಿ ಬುಕ್ ಮಾಡ್ಕೋಬಹುದು. ಒನ್ಸ್ ಲಾಗಿನ್ ಯೂಸರ್ ಐಡಿ ಪಾಸ್ವರ್ಡ್ ಕ್ರಿಯೇಟ್ ಮಾಡ್ಕೊಂಡಿದ್ರೆ ವೀಕ್ಷಕರೇ, ಅದನ್ನ ಪ್ರತಿಯೊಬ್ಬರು ಮಾಡ್ಕೊಳ್ಳಿ. ಇಲ್ಲಾಂದ್ರೆ ಆಪಲ್ಲೂ ಇದೆ ಇಶಾ ಫೌಂಡೇಶನ್, ಇದು ಮಿರಾಕಲ್ ಆಫ್ ಮೈಂಡ್ ಯೋಗ ಇದ್ದಾರೆ, ಅದನ್ನು ಮಾಡಿ. ಮಿಸ್ ಮಾಡಬೇಡಿ. ಜುಲೈ 21 ಯಾರ್ಯಾರು ಹೋಗ್ಬೇಕು ಪ್ರತಿಯೊಬ್ಬರು ಇಂಟರ್ನ್ಯಾಷನಲ್ ಯೋಗ ಡೇ ದಿನ ಹೋಗಿ ಶಿವಂದು ಯೋಗನೂ ಮಾಡಿ ಶಿವನ ಕಣ್ತುಂಬ್ಕೊಳ್ಳಿ. ಮತ್ತೆ ಲೇಸರ್ ಶೋ, ಲೈಟ್ ಶೋನು ನೋಡಿಕೊಂಡು ಮನೆಗೆ ಬರ್ಬೋದು ವೀಕ್ಷಕರೇ. ಹಾಗಾಗಿ ಒಂದು ಡೀಟೇಲು ಇಶಾ ಫೌಂಡೇಶನ್ ಬಗ್ಗೆಯ ಒಂದು ಆದಿಯೋಗಿ ಶಿವ ಬಗ್ಗೆ ಒಂದು ಸ್ವಲ್ಪ ಇನ್ಫಾರ್ಮೇಷನ್ ಶೇರ್ ಮಾಡಿದ್ದೀನಿ. ಪ್ರತಿಯೊಬ್ಬರು ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಅಪ್ಕಮಿಂಗ್ ಡೀಟೇಲ್ಸ್ ಎಲ್ಲ ಫರ್ದರ್ ವೀಡಿಯೋಸಲ್ಲಿ ಶೇರ್ ಮಾಡ್ತಾ ಇರ್ತೀನಿ ವೀಕ್ಷಕರೇ. ಥ್ಯಾಂಕ್ ಯು ಸೋ ಮಚ್. ಟೇಕ್ ಕೇರ್ ಗೈಸ್.